ಎಲ್ಲರಿಗೂ ನಮಸ್ಕಾರ. ಇಂದು ದಿನಾಂಕ 16 ಮಾರ್ಚ್ 2025ರಂದು KPCA ಮೂಲಕ ಕಂಡಕ್ಟ್ ಮಾಡಲಾದಂಥ WRD ಅಂದರೆ ಜಲ ಸಂಪನ್ಮೂಲ ಇಲಾಖೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಖಾಲಿ ಇರುವಂತಹ ಜೂನಿಯರ್ ಇಂಜಿನಿಯರ್ ಈ ಒಂದು ಹುದ್ದೆಗಳಿಗೆ ನಡೆದ ಸಾಮಾನ್ಯ ಜ್ಞಾನ ಪತ್ರಿಕೆಯ ಒಂದು ಸಂಭಾವ್ಯ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡುವ. ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನಲ್ಲಿ ಫಸ್ಟ್ ಕ್ವಶನ್ನ ನೋಡಿ ನೀವು, ವನ್ಯಜೀವಿ ಅಭಯಾರಣ್ಯದ ಹೆಸರು ಮತ್ತು ಅವುಗಳ ವಿಭಾಗ. ಅರಬಿತಿಟ್ಟು ಅಭಯಾರಣ್ಯ ಇದು ಮೈಸೂರಲ್ಲಿ ಕಂಡುಬರ್ತದೆ. ಸೊ ಥರ್ಡ್ ಆಗುತ್ತಾ. ಸೊ ನಮಗೆ ಗೊತ್ತು ಮತ್ತೊಂದು ಯಾವುದು, ಕಪ್ಪತಗುಡ್ಡ ಫೇಮಸ್ ಅದ, ಇದು ಗದಗಲ್ಲಿ ಬರ್ತದೆ. 4 ಆಯಿತು. ಆಮೇಲೆ ಬಂಕಾಪುರ ಇದು ಕೊಪ್ಪಳದಲ್ಲಿ, ಇದು ಸೆಕೆಂಡು. ಬಟ್ ಇಲ್ಲಿ ಕಾವೇರಿ ಈ ಒಂದು ಅಭಯಾರಣ್ಯ ಇದೆಯಲ್ಲ, ಸೊ ಇದು ಬರೋದು ಆ್ಯಕ್ಚುಲಿ ಮಂಡ್ಯ ಬರ್ತದೆ, ಚಾಮರಾಜನಗರ, ಓಕೆ ಚಾಮರಾಜನಗರ ಬರ್ತದೆ. ಆಮೇಲೆ ರಾಮನಗರನಲ್ಲಿ ಸ್ವಲ್ಪ ಬರ್ತದೆ, ಅಷ್ಟೊಂದು ಏನಿಲ್ಲ. ಈ ಮಂಡ್ಯ ಮತ್ತು ಚಾಮರಾಜನಗರಲ್ಲಿ ಬರ್ತದೆ, ಹೌದಾ. ರಾಮನಗರಲ್ಲಿನೂ ಸ್ವಲ್ಪ ಬರ್ತದೆ ಅಂತ ಹೇಳ್ತಾರೆ. ಓಕೆ, ಈ ಒಂದು 3 ರಾಜ್ಯದ ಒಂದು ಸೀಮೆಯನ್ನು ಹೊಂದಿತದ. ಬಟ್ ಇಲ್ಲಿ ಆಪ್ಷನಲ್ಲಿ ಯಾವುದೂ ಕೊಟ್ಟಿಲ್ಲ, ಹೌದಾ. ಸೊ ಈ ಒಂದು ಪ್ರಕಾರ ಈ ಒಂದು ಕೊಳ್ಳೇಗಾಲ ಕೊಟ್ಟಿದ್ದಾರೆ, ಸಂಬಂಧ ಇಲ್ಲ. ಆಮೇಲೆ ಯಾವುದಪ್ಪ ಇದು ಮಡಿಕೇರಿ ಇದೆ, ಮಡಿಕೇರಿ ಏನಿಲ್ಲ. ಓಕೆ, ಮಡಿಕೇರಿ ಆದ್ರೂ ಸೊ ಅದು ಕರೆಕ್ಟ್ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಅರಬಿತಿಟ್ಟು ಮೈಸೂರು ಅಂದರೆ ಥರ್ಡ್ ಆಪ್ಷನ್ A3 ಇದೆ, ಇಲ್ಲಿ 3 ಇದೆ. ಕಾವೇರಿ ಬೇಡಿ, ಕಪ್ಪತಗುಡ್ಡ ಗದಗ C4, ಹೌದಾ. C4 ಎಲ್ಲಿದೆ, ಇದು C4 ಇದೆ. ಓಕೆ, ಆಮೇಲೆ ಇದು ಕ್ಯಾನ್ಸಲ್ ಆಯಿತು. ಸೊ ಈಗ B2 or 3 ಆಗಬೇಕು. ಆಮೇಲೆ ಬಂಕಾಪುರ ಕೊಪ್ಪಳ ಅಂದರೆ 2, ಇದು 2 ಆಗುತ್ತೆ ನೋಡಿ. ಇದು A3 ಕರೆಕ್ಟ್ ಅದ, C4 ಕರೆಕ್ಟ್ ಅದ, D2 ಕರೆಕ್ಟ್ ಅದ. ಬಟ್ B1 ಇದು ಕಾವೇರಿ ಕೊಳ್ಳೇಗಾಲ ಅಂತ ತೋರಿಸ್ತಾ ಇದೆ, ಹೌದಾ. ಕೊಳ್ಳೇಗಾಲ ಯಾವ ಜಿಲ್ಲೆಯಲ್ಲಿ ಬರ್ತದ? ಸೊ ಅದಕ್ಕೆ ಇಲ್ಲಿ ಚಾಮರಾಜನಗರದಲ್ಲಿ ಕಂಡು ಬರ್ತದೆ ಇದು ಕೊಳ್ಳೇಗಾಲ. ಎಷ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲವನ್ನ ಜಿಲ್ಲೆಯನ್ನು ಕೊಟ್ಟು ಇದು ಒಂದು ತಾಲೂಕನ್ನು ಕೊಟ್ಟಿದ್ದಾರೆ. ಇದು ಚಾಮರಾಜನಗರದಲ್ಲಿ ಬರುವಂಥ ಒಂದು ತಾಲೂಕು. ಸೊ ಇದು ಈ ಕೊಳ್ಳೇಗಾಲ ಅಂದರೆ ಈ ಚಾಮರಾಜನಗರಲ್ಲಿ ಬರುವಂಥ ಈ ಕಾವೇರಿ ಅಭಯಾರಣ್ಯ ಇದೇನದ ಇಲ್ಲಿ ಬರ್ತದೆ. ಸೊ ಅದಕ್ಕೆ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗ್ತದೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕರ್ನಾಟಕದ ಕಡಲ ತೀರಗಳು ಮತ್ತು ದ್ವೀಪಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಇಲ್ಲಿ ಮೊದಲ ಕ್ವಶನ್ ನೋಡಿ, ಆಪ್ಷನು ಭೂಶಿಖರಗಳಿಲ್ಲದ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಬೀಚ್, ಇದು ಏನದ ಸ್ಟ್ರೇಟ್ ಬೀಚ್ ವಿದೌಟ್ ಹೆಡ್ಲ್ಯಾಂಡ್ಸ್. ಸೊ ಇದು ಕರೆಕ್ಟ್ ಅದ. ಅರ್ಧ ಚಂದ್ರಾಕೃತಿಯ ಪ್ರಕಾರದ ಕಡಲ ತೀರಕ್ಕೆ ಓಂ ಬೀಚ್, ಇದು ಉತ್ತಮ ಉದಾಹರಣೆಯಾಗಿದೆ, ಇದು ಕರೆಕ್ಟ್ ಅದ. ಆಮೇಲೆ ನೇತ್ರಾಣಿ ದ್ವೀಪ, ಇದು ಕರ್ನಾಟಕದ ದೊಡ್ಡ ದ್ವೀಪ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಸೇಂಟ್ ಮೇರಿ ಇದು ಕರ್ನಾಟಕದ ಅತಿ ದೊಡ್ಡ ದ್ವೀಪ ಆಗ್ತದೆ. ಸೊ ಇದು ತಪ್ಪಾಗ್ತದೆ. ಆಮೇಲೆ ಸೇಂಟ್ ಮೇರೀಸ್ ದ್ವೀಪವನ್ನು ಪಾರಿವಾಳ ಅಥವಾ ಪಿಜನ್ ದ್ವೀಪ ಎಂದು ಕರೆಯುತ್ತಾರೆ. ಓಕೆ, ಸೇಂಟ್ ಮೇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೇತ್ರಾಣಿ ದ್ವೀಪವನ್ನು ಪಾರಿವಾಳ ದ್ವೀಪ ಅಥವಾ ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ, ಇದು ರಾಂಗ್ ಇದೆ. ಸೊ ಇಲ್ಲಿ A ಮತ್ತು B ಮಾತ್ರ ಕರೆಕ್ಟ್ ಆಗ್ತವೆ. A ಮತ್ತು B ಅಂದರೆ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟು. ಓಕೆ, ಸ್ವಲ್ಪ ಫಾಸ್ಟ್ ಮಾಡೋಣ, ಯಾಕೆಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಆಮೇಲೆ ಇಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಒಂದೇದೇನಿದೆ, ಇದು ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ, ಹೌದಾ. ಈ ಥರ ಒಂದು ಭಾರತ್ ನಕಾಶೆ ಇದ್ರೆ ನೋಡಿ, ಇದು ಏನು ಗುಜರಾತ್, ಓಕೆ, ಈ ರೀತಿ ಬರುತ್ತೆ. ಓಕೆ, ಇಲ್ಲಿ ಮೇಲೆ ಓಕೆ
ಲೆಟ್ ಇಟ್ ಬಿ. ದಕ್ಕನ್ ಅಂದರೆ ಏನು? ಇದು ಸೌತ್ ಬರುತ್ತೆ. ಸೊ ಈ ದಕ್ಕನಕ್ಕೆ ಪಶ್ಚಿಮ ಭಾಗ, ಪಶ್ಚಿಮ ಅಂದ್ರೆ ಏನು? ಇದು ಬರುತ್ತೆ. ಹೌದಾ? ಈ ಭಾಗಕ್ಕೆ ಇದೆ. ಹೌದು, ಇದು ಕರೆಕ್ಟ್ ಅದ. ಆಮೇಲೆ ಇದು 7 ರಾಜ್ಯಗಳಿಂದ ಸುತ್ತುವರೆದಿದೆ. ಇದು ತಪ್ಪು. ಕರ್ನಾಟಕ ಓನ್ಲಿ 6 ಸ್ಟೇಟ್. ಒಂದು ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳ. ಓನ್ಲಿ 6. ಓಕೆ. ಸೊ ಇಲ್ಲಿ ಬಿ ಆಪ್ಷನ್ ತಪ್ಪಾಗತ್ತಾ? ಓಕೆ, ಬಿ ಆಪ್ಷನ್ ಇದು ಕರೆಕ್ಟು, ಬಿ ರಾಂಗ್. ಆಮೇಲೆ ಇದು ಪೂರ್ವದಲ್ಲಿ ಅರಬ್ಬಿ ಸಮುದ್ರದಿಂದ ಸುತ್ತುವರೆದಿದೆ. ಎಲ್ಲಿದೆ? ಪೂರ್ವದಲ್ಲೇ ಏನಿದೆ? ಸಿ ಇಲ್ಲ. ಪೂರ್ವದಲ್ಲಿ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಿದ್ದಾವೆ. ಓಕೆ. ಪಶ್ಚಿಮದಲ್ಲಿ ಅರೇಬಿಯನ್ ಸಿ ಇದೆ. ಪಶ್ಚಿಮದಲ್ಲಿ ಮಾತ್ರ ಅರೇಬಿಯನ್ ಸಿ ಇದೆ. ಹೌದಾ? ಇದು ಪಶ್ಚಿಮದಲ್ಲಿ ಮಾತ್ರ ಅರೇಬಿಯನ್ ಸಿ. ಇಲ್ಲಿ ಪೂರ್ವಕ್ಕೆ ರಾಜ್ಯಗಳಿದ್ದಾವೆ. ಆಮೇಲೆ ಇದು ರಾಂಗ್. ಇದು ಮೈಸೂರು ಪ್ರಸ್ಥಭೂಮಿ ಮತ್ತು ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಹೌದಾ? ಸೊ ಇದು ಕರ್ನಾಟಕ ಏನಾಗ್ತದೆ? ಈ ಮೈಸೂರು ಪ್ಲ್ಯಾಟ್ಯೂ ಅಂದರೆ ಈ ಮೈಸೂರು ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಇದು ಕರೆಕ್ಟ್ ಅದ. ಸೊ ಇಲ್ಲಿ ಹೇಳಿಕೆ ಏನಾಗ್ತವ? ಎ ಮತ್ತು ಡಿ ಮಾತ್ರ ಕರೆಕ್ಟ್ ಆಗ್ತವ. ಎ ಮತ್ತು ಡಿ ಇದು ಕರೆಕ್ಟು. ಕರ್ನಾಟಕದ ಕರಾವಳಿ ಮೈದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? ಇದು ಪಶ್ಚಿಮ ಕರಾವಳಿ ಮೈದಾನದ ಒಂದು ಭಾಗವಾಗಿದೆ. ಇದು ಕರೆಕ್ಟ್ ಅದ. ಇದು ಕಾರವಾರದಿಂದ ಮಂಗಳೂರಿನವರೆಗೆ ವಿಸ್ತರಿಸಿದೆ. ಇದು ಕರೆಕ್ಟು. ಆಮೇಲೆ ಇದರ ಗರಿಷ್ಠ ಅಗಲವು ಉಡುಪಿ ಸಮೀಪದಲ್ಲಿದೆ. ಓಕೆ, ಗರಿಷ್ಠ ಅಗಲ ನೋಡಿ. ಈಗ ಇದೇನು ಒಂದು ಈ ಥರ ನಿಮ್ಮದು ಕರ್ನಾಟಕ ಏನು ಬರ್ತದಲ್ಲ, ಸೊ ಇದು ಕರಾವಳಿ ಭೂಮಿ. ಇಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಹೌದಾ? ಸೊ ಅತಿ ಹೆಚ್ಚು ಒಂದು ಅಗಲ ಭೂಮಿ ಇರೋದು ನಮ್ಮ ಉತ್ತರ ಕನ್ನಡದ ಕಾರವಾರದಲ್ಲಿ, ನಾಟ್ ಉಡುಪಿ. ಇಲ್ಲಿ ಮೇಲೆ ಕಾರವಾರದಲ್ಲಿ ಬರ್ತದೆ. ಇದು ತಪ್ಪು. ಸೊ ಇಲ್ಲಿ ಇದು ಹೇಳಿಕೆ ಸರಿಯಾಗಿಲ್ಲ. ಸಿ ಮಾತ್ರ ಸರಿಯಾಗಿಲ್ಲ. ಸೊ ಇಲ್ಲಿ ಏನಾಗ್ತದೆ? ಇದರ ಇನ್ನೊಂದು ಹೆಸರು ಕೆನರಾ ತೀರ ಅಥವಾ ಕೆನರಾ ಕರಾವಳಿ. ಸೊ ಇಲ್ಲಿ ಎ ಬಿ ಡಿ ಕರೆಕ್ಟ್ ಅಥವಾ? ಹೌದಾ? ಎ ಬಿ ಡಿ, ಸಾರಿ. ಸೊ ಇಲ್ಲಿ ನೋಡಿ, ಎ ಕರೆಕ್ಟ್ ಅದ, ಡಿ ಕರೆಕ್ಟ್ ಅದ, ಸಿ ತಪ್ಪದ. ಬಟ್ ಬಿ ಯಲ್ಲಿ ಸ್ವಲ್ಪ ಸ್ಲೈಟ್ ಒಂದು ಏನಪ್ಪ ಸ್ವಲ್ಪ ಚೇಂಜ್ ಆಗ್ತದೆ. ಇಲ್ಲಿ ಕಾರವಾರದಿಂದ ಅಂದರೆ ಕರೆಕ್ಟ್ ಆಗತ್ತಾ. ಬಟ್ ಇಲ್ಲಿ ಉತ್ತರ ಕನ್ನಡದಲ್ಲಿ ಇದೇನು ಗೋವಾ ಬಾರ್ಡರ್ ಆಗ್ತದಲ್ಲ, ಆ ಗೋವಾ ಬಾರ್ಡರಿಂದನೇ ಈ ನಮ್ಮ ಒಂದು ಕರಾವಳಿ ಭೂಮಿ ಸ್ಟಾರ್ಟ್ ಆಗ್ತದೆ. ಹೌದಾ? ಸೊ ಇದಕ್ಕೆ ಇಲ್ಲಿ ಆಪ್ಷನ್ ನೋಡ್ತಾ ಇದ್ದರೆ ಬಿ ರಾಂಗ್ ಆಗುತ್ತೆ. ಓಕೆ. ಸೊ ಇಲ್ಲಿ ಒಂದು ಸಿ ಮಾತ್ರ ತಪ್ಪಂತ ಕೊಡಬೇಕಿಲ್ಲಿ. ಆಪ್ಷನಲ್ಲಿ ಸಿ ಮಾತ್ರ ಇಲ್ಲ. ಸೊ ಇಲ್ಲಿ ಬಿ ಮತ್ತು ಸಿ ಅಂತ ಕೊಟ್ಟಿದ್ದಾರೆ. ಬಟ್ ನನಗೇನು ಅನಿಸುತ್ತೆ, ಸಿ ಮಾತ್ರ ತಪ್ಪಿರಬೇಕು. ಯಾಕೆಂದರೆ ನಾರ್ಮಲಾಗಿ ನಾವು ಕಾರವಾರದಿಂದ ಮಂಗಳೂರವರೆಗೆ ಅಂತ ಏನಪ್ಪ ಅಜ್ಯೂ ಮಾಡ್ತೀವಿ. ಬಟ್ ಇಲ್ಲಿ ಬಿ ಮತ್ತು ಸಿ ಸರಿಯಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಬಟ್ ಐ ಆಮ್ ನಾಟ್ ಶ್ಯೂರ. ನೋಡಿ, ಒಂದು ಶ್ಯೂರಿಟಿ ತಗೊಳ್ಳಿ. ಓಕೆ. ದೆನ್ ನೆಕ್ಸ್ಟ್, ಕರ್ನಾಟಕದ ಭೂ ಸ್ವರೂಪಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಓಕೆ. ಸೊ ನಾನು ಇಲ್ಲಿ ಆದಷ್ಟು ಎಲ್ಲವನ್ನು ಓದಲಿಕ್ಕೆ ಹೋಗೋದಿಲ್ಲ. ಸೊ ಇಲ್ಲಿ ಮೊದಲನೇದಾಗಿ ಇದು ಸಮುದ್ರ ಮಟ್ಟದಿಂದ 300ರಿಂದ 1350 ಮೀಟರ್ಗಳ ನಡುವಿನ ಎತ್ತರದ ಪ್ರದೇಶಗಳು ರಾಜ್ಯದ ಒಟ್ಟು ಭೌಗೋಳಿಕ ಪ್ರದೇಶದ ಸುಮಾರು 92% ಭಾಗವನ್ನು ಹೊಂದಿವೆ ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಇಲ್ಲೇನಾಗ್ತದೆ, ನಾರ್ಮಲ್ ಆಗಿ ಈ ಒಂದು ಇಲಿವೇಷನ್ ರೇಂಜ್ ಕರೆಕ್ಟ್ ಅದ. ಬಟ್ ಇದು 92% ಇಲ್ಲ. ಎಷ್ಟು? 92% ಅಷ್ಟು ಬರೋದಿಲ್ಲ, ಅದಕ್ಕಿಂತ ಕಡಿಮೆ ಇದೆ. ಓಕೆ. ಸೊ ಇದು ರಾಂಗ್ ಆಗ್ತದೆ. ಆಮೇಲೆ ರಾಜ್ಯದ ಉತ್ತರ ಭಾಗವು ಆಂಧ್ರ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ. ಅಂದರೆ ನಾರ್ದರ್ನ್ ಪಾರ್ಟ್ ಆಫ್ ದಿ ಕರ್ನಾಟಕ ಇಸ್ ದ ಪಾರ್ಟ್ ಆಫ್ ದಿ ಡೆಕ್ಕನ್ ಪ್ಲೇಟ್ಯೂ, ಅಂದರೆ ದಕ್ಕನ ಪ್ರಸ್ಥಭೂಮಿಗೆ ಸಂಬಂಧಿಸಿದೆ. ದಕ್ಕನ. ಸೊ ಇದು ಕೂಡ ರಾಂಗ್ ಆಗ್ತದೆ. ರಾಜ್ಯದ ಅತಿ ಎತ್ತರದ ಶಿಖರ ಕುದುರೆ ಮುಖ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಮುಳ್ಳಯ್ಯನಗಿರಿ ಮಾತ್ರ ಕರೆಕ್ಟ್ ಆಗ್ತದೆ. ಓಕೆ. ಕರಾವಳಿ ಮೈದಾನ ಪ್ರದೇಶವು
ರಾಜ್ಯದ ಅತ್ಯಂತ ತಗ್ಗಾದ ಮತ್ತು ಕೆಳಗಿನ ಭೂ ಸ್ವರೂಪದಾಗಿದೆ. ಸೊ ಇದು ಕರೆಕ್ಟ್ ಆಗ್ತದೆ. ಇಲ್ಲಿ ಕರೆಕ್ಟ್ ಇರೋದು ಡಿ ಒಂದೇ. ಸೊ ಅದಕ್ಕೆ ಕೇವಲ ಹೇಳಿಕೆ ಒಂದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ತಾಣವನ್ನು ರಾಷ್ಟ್ರೀಯ ಭೌಗೋಳಿಕ ಸ್ಮಾರಕ ಎಂದು ಘೋಷಿಸಲಾಗಿದೆ? ನೋಡಿ, ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಸೇಂಟ್ ಮೇರೀಸ್ ದ್ವೀಪವನ್ನು ನಾವು ರಾಷ್ಟ್ರೀಯ ಭೌಗೋಳಿಕ ಅಥವಾ ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಅಂತ ಘೋಷಿಸಿದ್ದೇವೆ. ನೆಕ್ಸ್ಟು 7ನೇದು, ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವ? ಸೇಂಟ್ ಮೇರೀಸ್. ಸೊ 1ನೇದೇನು, ಇದು ಕರ್ನಾಟಕದ ಕರಾವಳಿ ಪ್ರದೇಶದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ. ಇದು ತಪ್ಪು. ಆ್ಯಕ್ಚುಲಿ ಇಟ್ ಈಸ್ ಲೊಕೇಟೆಡ್ ಇನ್ ದ ಉಡುಪಿ ಡಿಸ್ಟಿಕ್. ಓಕೆ, ನಾಟ್ ಇನ್ ದ ನಾರ್ದರ್ನ್ ಕೋಸ್ಟಲ್ ಪ್ಲೇನ್. ಇದು ದ್ವೀಪಗಳ ಒಂದು ಸಮೂಹ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಆಗ್ತದ. ಇದನ್ನು ತೆಂಗಿನ ದ್ವೀಪ ಎಂದು ಕರೆಯುತ್ತಾರೆ. ಕೊಕೊನೆಟ್ ಐಲ್ಯಾಂಡ್. ಹೌದು, ಇದು ಕರೆಕ್ಟು. ನೇತ್ರಾಣಿ ದ್ವೀಪವನ್ನು ಪಾರಿವಾಳ ದ್ವೀಪ ಅಥವಾ ಪಿಜನ್ ಐಲ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ಕೊಕೊನೆಟ್ ಐಲ್ಯಾಂಡ್, ಯಾಕೆಂದರೆ ಇದು ಇಲ್ಲಿ ಕೊಕೊನೆಟ್ಗೆ ಭಾಳ ಫೇಮಸ್ ಇದು ಸೇಂಟ್ ಮೇರೀಸು. ಆಮೇಲೆ ಇದನ್ನು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದೆ ನಾನು, ಇದು ಉಡುಪಿಯಲ್ಲಿ ಬರ್ತದೆ. ಇದು ರಾಂಗು. ಸೊ ಇಲ್ಲಿ 2 ಹೇಳಿಕೆಗಳು ಮಾತ್ರ ಕರೆಕ್ಟು. ನೆಕ್ಸ್ಟ್ ಕ್ವಶನ್, ಇಲ್ಲಿ ಹೊಂದಿಸಿ ಬರೆಯಿರಿ. ಅಳಿವೆಗಳ ಹೆಸರು ಮತ್ತು ಅಳಿವೆಗಳಿರುವ ತಾಲೂಕು. ಅಳಿವೆ ಅಂದ್ರೇನು? ಇಂಗ್ಲೀಷಲ್ಲಿ ನಾವು ಇಶ್ಚುರಿ ಅಂತ ಕರಿತೀವಿ. ಇಶ್ಚುರಿ. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ಕಾಳಿ ರಿವರ್. ಇದು ಕಾಳಿ ಅಳಿವೆ. ಇದು ಕಾರವಾರ 5. ಆಮೇಲೆ ಗಂಗಾವಳಿ, ಅಂಕೋಲಾ, ಅಘನಾಶಿನಿ, ಕುಮಟಾ, ಶರಾವತಿ, ಹೊನ್ನಾವರ 2. 5132 ಆಪ್ಷನ್ 4 ಇಸ್ ಅ ರೈಟ್. ನೆಕ್ಸ್ಟ್, ಹಣಕಾಸಿನ ಮಸೂದೆಯನ್ನು ರಾಜ್ಯ ಶಾಸನಸಭೆಯಲ್ಲಿ ಮಂಡಿಸಲು ಡ್ಯಾಶ್ ಇವರ ಒಂದು ಶಿಫಾರಸ್ಸಿನ ಏನಪ್ಪ ಅಗತ್ಯವಿದೆ? ಸೊ ಕರೆಕ್ಟ್ ಆನ್ಸರ್ ಏನು? ರಾಜ್ಯಪಾಲರು. ಆರ್ಟಿಕಲ್ 207 ಪ್ರಕಾರ. ಸ್ಥಳೀಯ ಸರ್ಕಾರಗಳು ಯಾವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಇದು ಯಾವುದಪ್ಪ? ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಥವಾ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ನೆಕ್ಸ್ಟ್, ಇಲ್ಲಿ 11ನೇ ಕ್ವಶನ್ ನೋಡಿ. ಇಲ್ಲಿ ಕೆಳಗೆ ಕೊಟ್ಟಂಥ ಯಾವುದು ರಾಜ್ಯ ಶಾಸಕಾಂಗದ ಹಣಕಾಸಿನ ಮಸೂದೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಇದೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಆಗುತ್ತಾ. ಹಣಕಾಸಿನ ಮಸೂದೆಯನ್ನು ರಾಜ್ಯಗಳ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ವಿಧಾನ ಪರಿಷತ್ನಲ್ಲಿ ಅವಕಾಶವಿಲ್ಲ. ಆಪ್ಷನ್ 1 ಈಸ್ ಕರೆಕ್ಟು. ನೆಕ್ಸ್ಟ್, ರಾಜ್ಯದ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಅವರನ್ನು ಅಧಿಕಾರದಿಂದ ತೆಗೆಯುವ ಆಧಾರಗಳನ್ನು ಸಂವಿಧಾನದಲ್ಲಿ ನಮೂದಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದು ತಪ್ಪು. ಓಕೆ. ಸೊ ಇವೆಲ್ಲವೂ ಕರೆಕ್ಟ್ ಅದಾವೆ. ಆ್ಯಕ್ಚುಲಿ ಗವರ್ನರ್ ಹೋಲ್ಡ್ ದ ಆಫೀಸ್ ಆಟ್ ದ ಪ್ಲೇಜರ್ ಆಫ್ ದಿ ಪ್ರೆಸಿಡೆಂಟ್. ಅಂದರೆ ರಾಷ್ಟ್ರಪತಿಯ ಒಂದು ಅವರ ಅನುಮತಿ, ಅವರ ಒಂದು ಇಚ್ಛೆಯ ಮೇರೆಗೆ ಎಷ್ಟು ದಿವಸ ಇರಬೇಕು ಅವ್ರ ರಾಷ್ಟ್ರಪತಿ ಮೇಲೆ ಡಿಪೆಂಡ್ ಇರ್ತದೆ. ಇದು ಸಂವಿಧಾನದಲ್ಲಿ ಏನೂ ಹೇಳಿಲ್ಲ ಹೇಗೆ ಇದು ಮಾಡಬೇಕು ಇವರನ್ನು. ಇವರು ರಾಷ್ಟ್ರಪತಿ ಇಚ್ಛೆಯ ಮೇರೆಗೆ ಅವರು ತಮ್ಮ ಒಂದು ಅಧಿಕಾರದಲ್ಲಿ ಮಾತ್ರ ಇರತಕ್ಕದ್ದು. ಆಮೇಲೆ ಮುಖ್ಯಮಂತ್ರಿ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಇಲ್ಲಿ ಮುಖ್ಯಮಂತ್ರಿಗೆ ಖಾತೆ ಹಂಚಿಕೆಯಲ್ಲಿ ಯಾವುದೇ ಅಧಿಕಾರವಿಲ್ಲ ಅಂತ ಕೊಟ್ಟಿದ್ದಾರೆ. ಯಾಕಂದರೆ ಆ್ಯಕ್ಚುಲಿ ಚೀಫ್ ಮಿನಿಸ್ಟರ್ he plays a crucial role in the allocation of the ministries among the councils of ministers. ಓಕೆ, ಇಲ್ಲಿ ಅಧಿಕಾರವಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅಧಿಕಾರ ಇದೆ. ಮೇನ್ ಚೀಫ್ ಮಿನಿಸ್ಟರ್ನೇ ತಮ್ಮ ಒಂದು ಸಚಿವ ಮಂಡಳಿಯಲ್ಲಿ ಒಂದು ಅಥವಾ ಮಂತ್ರಿ ಮಂಡಲದಲ್ಲಿ ಅವರಿಗೆ ಯಾವ ಒಂದು ಖಾತೆ ಕೊಡಬೇಕು, ಯಾರಿಗೆ ಯಾವುದು ಕೊಡಬೇಕು, ಅವರು ರಾಜ್ಯಪಾಲರೊಡನೆ ಚರ್ಚಿಸಿ
ಅವರು ಖಾತೆಯನ್ನು ಹಂಚಿಕೆ ಮಾಡ್ತಾರೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇದು ಸಿಂಪಲ್ ಅದ. ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಇಂಗಾಲ್ ಹೊರಸೂಸುವಿಕೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪದ. ಯಾಕೆ? ಮಾಂಟ್ರಿಯಲ್ ಪ್ರೋಟೋಕಾಲ್ ಇದು ಓಜೋನ್ ರಿಲೇಟೆಡ್ ಅದ. ಆಮೇಲೆ ನೆಕ್ಸ್ಟ್, ಕ್ಯೋಟೋ ಪ್ರೋಟೋಕಾಲ್ ಗ್ರೀನ್ ಹೌಸ್ ಗ್ಯಾಸ್ ಹಸಿರು ಮನೆ ಅನಿಲ ಕರೆಕ್ಟು. ಪೃಥ್ವಿ ಸಮಾವೇಶ ಅಥವಾ ಅರ್ತ್ ಸಮಿಟ್ ಇದು ರಿಯೋ ಡಿ ಜನವರಿಯಲ್ಲಿ ಆಗ್ತದೆ, ಇದು ಕರೆಕ್ಟು. ಬೆಸೆಲ್ ಸಮಾವೇಶ ಇದು ಅಪಾಯಕಾರಿ ತ್ಯಾಜ್ಯ ವಿಲೇವಾರಿ, ಇದು ಕೂಡ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಸರಿಯಾದ ಯಾವ ಜೋಡಿ ಹೊಂದಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 2, 3, 4. ಸೊ ಐ ಹೋಪ್ ಇಲ್ಲಿ ನಾನು ನಿಮಗೆ ಒಂದು ಗ್ರೇಸ್ ಮಾರ್ಕ್ ಸಿಗ್ಬೋದು ಇದಕ್ಕೆ. ಯಾಕೆಂದರೆ 2 ಕರೆಕ್ಟ್ ಅದ, 3 ಕರೆಕ್ಟ್ ಅದ, 4 ಕರೆಕ್ಟ್ ಅದ, ಒಂದು ಮಾತ್ರ ಕರೆಕ್ಟ್ ಇಲ್ಲ. ಸಾರಿ ಐ ಆಮ್ ಸಾರಿ. ಓಕೆ ಒಂದು ಮಾತ್ರ ಸರಿಯಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರಲ್ಲ. ಓಕೆ, ನಾನು ಕನ್ಫ್ಯೂಸ್ ಆದೆ. ಸೊ ಆಪ್ಷನ್ 1 ಮಾತ್ರ ಇದು ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ಓಕೆ, ನೆಕ್ಸ್ಟ್, ಆಡಳಿತ ವಿಭಾಗಗಳು ಮತ್ತು ಜಿಲ್ಲೆಗಳು. ಇದು ಸೋ ಸಿಂಪಲ. ಒಂದನೇದು ಬೆಳಗಾವಿ, ಇದು ವಿಜಯಪುರ 3. ಆಮೇಲೆ ಬೆಂಗಳೂರು, ಚಿಕ್ಕಮಗಳೂರು, ಕಲಬುರಗಿ, ಬಳ್ಳಾರಿ, ಮೈಸೂರು, ಶಿವಮೊಗ್ಗ. ಸೊ ಇಲ್ಲಿ ಏನು ಬರ್ತದೆ? 3, 1, 2, 4. 3, 1, 2, 4. ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರನ್ನಾಗಿ ನೇಮಿಸಲು ಅವಕಾಶ ನೀಡಿದ ಸಂವಿಧಾನದ ತಿದ್ದುಪಡಿ ಯಾವುದು? 7ನೇಯ ತಿದ್ದುಪಡಿ 1956ರಲ್ಲಿ ಇದು ಆಗ್ತದೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೆಯಲಿದೆ. ಮತ್ತು ರಾಜ್ಯಗಳು ಮತ್ತು ರಾಜ್ಯಪಾಲರ ವಿಶೇಷ ಜವಾಬ್ದಾರಿಗಳು. ಓಕೆನಾ? ಸೊ ಇಲ್ಲಿ ಒಂದೇದು ಯಾವುದು? ಅಸ್ಸಾಂ ಅದ. ಅಸ್ಸಾಂ ಅಂದರೆ ಯಾವುದು ಬರ್ತದೆ ಇಲ್ಲಿ? ಅಸ್ಸಾಂ 5th ಬರ್ತದೆ ನೋಡಿ. ಅಸ್ಸಾಂ 5th. ಬುಡಕಟ್ಟು ಪ್ರದೇಶಗಳ ಆಡಳಿತ ಇದು 5th. ಆಮೇಲೆ ಮಣಿಪುರ 3rd ಬರ್ತದೆ. ರಾಜ್ಯದ ಗುಡ್ಡುಗಾಡುಗಳು ಮತ್ತು ಗುಡ್ಡುಗಾಡು ಪ್ರದೇಶದ ಆಡಳಿತ ಇದ್ಯಾವುದು? 3rd. ಆಮೇಲೆ ನಾಗಾಲ್ಯಾಂಡ್ ಇದು ಹಿಲ್ ಏರಿಯಾಸ್, ಅಂದರೆ ಈ ಒಂದು ರಾಜ್ಯದಲ್ಲಿನ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಹಿಲ್ ಏರಿಯಾಸ್ ಮತ್ತು ಸುವ್ಯವಸ್ಥೆ. ಸೊ 2 ಬರ್ತದೆ ಇದು. ಆಮೇಲೆ ಕರ್ನಾಟಕದು 4. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇದು 4. 5, 3, 2, 4. ಇದು 5, 3, 2, 4 ಎಲ್ಲಿ ಬರ್ತದೆ? ಆಪ್ಷನ್ ನಂಬರ್ 2 ಇದು ಕರೆಕ್ಟ್ ಆಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಜಿಲ್ಲೆಯಲ್ಲಿನ ವಿಪತ್ತು ನಿರ್ವಹಣೆಯನ್ನು ಕೈಗೊಳ್ತದ? ಯಾವುದಪ್ಪ ಇಲ್ಲಿ ಕರೆಕ್ಟ್ ಯಾವುದಾಗ್ತದೆ? ವಿಪತ್ತು ನಿರ್ವಹಣೆ ಇದು ಜಿಲ್ಲಾಡಳಿತ. ಆಪ್ಷನ್ ನಂಬರ್ 3 ಕರೆಕ್ಟು. ಆಮೇಲೆ ಈ ಕೆಳಗಿನ ಕಾರ್ಯಕ್ರಮಗಳನ್ನು ಹೊಂದಿಸಿರಿ. ಓಕೆ, ಕಾರ್ಯಕ್ರಮಗಳನ್ನು ಹೊಂದಿಸಿ ಅಂದರೆ ಆ ಒಂದು ಕರೆಕ್ಟ್ ಇಯರ್ ಯಾವುದಾಗ್ತದಂತ ನಾವು ಇಲ್ಲಿ ಹೇಳಬೇಕಾಗ್ತದೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ ನಂಬರ್ 3 ಆಗ್ತದೆ ಕರೆಕ್ಟು. ರಾಷ್ಟ್ರೀಯ ತೋಟಗಾರಿಕೆ ಮಿಷನು 2005. ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ 2007. ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನೆ 2014. ದೇವರಾಜು ಅರಸ್ ವಸತಿ ಯೋಜನೆ 2005. 2005 ಅಲ್ಲ, ಸಾರಿ ಮಹಿಳಾ ಕಿಸಾನ್ ಸಶಕ್ತೀಕರಣ ಇದು 2000 ಏನಾಗ್ತದೆ? 9 ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ? ಆಪ್ಷನ್ 3 ಆಗ್ತದೆ. ಓಕೆ, ಇದು 2014 ಆಗ್ತದೆ, ದೇವರಾಜ ಅರಸು ವಸತಿ ಯೋಜನೆ. ಓಕೆ, ಇದು 2009. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 20ನೇ ನೋಡಿ. ಸೊ ಇಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಹೇಳ್ಕೊತ ಹೋಗ್ತೀನಿ. ಓಕೆ, ಸೊ ಇಲ್ಲಿ 20ನೇ ಕ್ವಶನ್ದು ಹೇಳಿಕೆ ಮತ್ತು ಸಮರ್ಥನೆಗಳು ಎರಡು ಕರೆಕ್ಟ್ ಅದಾವ, ಮತ್ತು ಸಮರ್ಥನೆಯು ಹೇಳಿಕೆಯ ಒಂದು ಸರಿಯಾದ ವಿವರಣೆ ಆಗ್ತದೆ.
ನೆಕ್ಸ್ಟ್ 21ನೇದು ನೋಡಿ, ಇಲ್ಲಿ ಸಹಕಾರದ ಒಂದು ತತ್ವಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇವು ABCD ಎಲ್ಲವೂ ಆಗ್ತವೆ. ಓಕೆ, ABCD ಎಲ್ಲ ABCD ಕರೆಕ್ಟು. ಆಮೇಲೆ 22ನೇದು ಸಹಕಾರಿ ಚಳುವಳಿಯ ಪ್ರಮುಖ ಸಾಧನೆಗಳು ಯಾವುವು, ಇದು ಕೂಡ ABCD ಆಗ್ತದೆ, ಆಪ್ಷನ್ ನಂಬರ್ 2 ಆಗ್ತದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ರೈತ ಶಕ್ತಿ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ. ಇದು ವ್ಯವಸಾಯ ಉತ್ಪನ್ನಗಳಿಗೆ ಉಚಿತ ಸಾರಿಗೆ, ಇದು ಕರೆಕ್ಟ್. ನೆಕ್ಸ್ಟ್ ಹೇಳಿಕೆ 1 ಮತ್ತು 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಆಗ್ತದೆ, ಆಮೇಲೆ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗ್ತದೆ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 25ನೇ ನೋಡಿ, ಇದು 21 ಮತ್ತು 22ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ ಕೃಷಿ ವಲಯದ ಬೆಳವಣಿಗೆ ದರ ಎಷ್ಟು, 7.6%. ಆಮೇಲೆ ಸಹಕಾರ ವಲಯದಲ್ಲಿ ದುಡಿಯುವ ಬಂಡವಾಳ ಎಂದರೆ, ಇದು ಎಲ್ಲವೂ ಆಗ್ತವ. ಆಮೇಲೆ ಸಹಕಾರಿ ಸಾಮಾನ್ಯ ಸಭೆಯ ನೋಟಿಸನ್ನು ಈ ವಿಧಾನದ ಮೂಲಕ ಕಳಿಸಬಹುದಾಗಿದೆ. ಸೊ ನೋಂದಾಯಿತ ಅಂಚೆ ಮತ್ತು ಇಮೇಲ್ ಮೂಲಕ 1 and 2. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಜೋಡಣೆ ಆಗಿರುವುದಿಲ್ಲ. ಸೊ ಅಕ್ಕಿಟೆಕ್ ಪಾರ್ಕು ಕರಟಗಿ ಕರೆಕ್ಟಾ, ತೊಗರಿ ಕಲಬುರಗಿ ಕರೆಕ್ಟು, ತೆಂಗಿನಕಾಯಿ ತಿಪ್ಟೂರು ಕರೆಕ್ಟು. ಮೆಕ್ಕೆಜೋಳ ಮಾತ್ರ ಇದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ, ಯಾಕೆಂದರೆ ಇದು ರಾಣಿಬೆನ್ನೂರಲ್ಲಿ ಬರ್ತದೆ, ರಾಣಿಬೆನ್ನೂರು. ಸೊ ಇದು ಕರೆಕ್ಟ್ ಇಲ್ಲ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಎಷ್ಟು ಬೆಳೆಗಳು ಬರುತ್ತವೆ, 24. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅಂತೀವಿ ನಾವು ಇದಕ್ಕೆ. ಈ ಕೆಳಗಿನ ಯಾವುದು ಜನಸಂಖ್ಯಾ ಸಂಯೋಜನೆಗೆ ಸಂಬಂಧಿಸಿರುವುದಿಲ್ಲ, ಶ್ರಮದ ಪೂರೈಕೆ, ಸಪ್ಲೈ ಆಫ್ ಲೇಬರ್ ಪವರ್. ಯಾವ ಜಲ ನಿಗಮ ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯ ನೋಡಲ್ ಏಜೆನ್ಸಿಯಾಗಿದೆ, ಕರ್ನಾಟಕ ನೀರಾವರಿ ನಿಗಮ ನೇಮಿತ. ನೆಕ್ಸ್ಟು ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಭೂ ಅಭಿವೃದ್ಧಿ ಬ್ಯಾಂಕುಗಳು 1951 ನೋಡಿ, 1951. ಕೃಷಿ ಪುನರ್ಧನಿ ಮತ್ತು ಅಭಿವೃದ್ಧಿ ನಿಗಮ 1972. ಆಮೇಲೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು 1975. ಬಟ್ ಇದು ಆಪ್ಷನಲ್ಲಿ ಕೊಟ್ಟಿಲ್ಲ, 1975 ಬೇಕು. ಈ ಒಂದು ರೀಜ್ನಲ್ ರೂರಲ್ ಬ್ಯಾಂಕ್ಸ್ಗಳು ಈ ಒಂದು ಇಂದಿರಾ ಗಾಂಧಿಯವರ ಒಂದು ಕಾಲದಲ್ಲಿ ಆಗ್ತವೆ. ಓಕೆ, ಆಮೇಲೆ ನಬಾರ್ಡ್ ಇದು 1982. ಅಂದರೆ ಇಲ್ಲಿ ನಮ್ಮ ಪ್ರಕಾರ ಇದು 1963 ಇರಬಾರ್ದು, 1975 ಬೇಕು. ಓಕೆನಾ, ಇವು ಉಳಿಕಿದೆಲ್ಲ ಕರೆಕ್ಟ್ ಅದಾವ. ಓಕೆ, ಐ ಹೋಪ್ ಅದು ಆಪ್ಷನಲ್ಲಿ ಇಲ್ಲ. ಐ ಹೋಪ್ ಇದಕ್ಕೂ ಕೂಡ ಒಂದು ಗ್ರೇಸ್ ಬರ್ಬೋದು, ಗ್ರೇಸ್ ಬರುತ್ತೆ. ಆಪ್ಷನಲ್ಲಿ ಇಲ್ಲ ಅಂದರೆ ಗ್ರೇಸ್ ಬರುತ್ತೆ. ಆಮೇಲೆ 33 ಕ್ವಶನ್ ನೋಡಿ, ಇದರಲ್ಲಿ 73ನೇ ತಿದ್ದುಪಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟಿದ್ದಂತ ಹೇಳಿದ್ದಾರೆ. ಇದು 1992 ಆಗ್ತದೆ. ಓಕೆ, ಇದು ಕರೆಕ್ಟ್ ಅದ. ಆಮೇಲೆ ಅಶೋಕ್ ಮೆಹ್ತಾ ಸಮಿತಿ ಶಿಫಾರಸು ಮಾಡಿದ 2 ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳು ಅಳವಡಿಸಿಕೊಂಡಿರುವುದಿಲ್ಲ, ಇದು ಇನ್ಕರೆಕ್ಟ್. ಯಾಕೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಇಲ್ಲಿ ಏನು ಕೊಟ್ಟಿದ್ದಾರೆ ಕರೆಕ್ಟು, ಈ ರೆಕಮೆಂಡೆಡ್ 2 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಹೌದಾ. ಸೊ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಡಿಡ್ ನಾಟ್ ಇಂಪ್ಲಿಮೆಂಟ್ ಇಟ್. ಸೊ ಇಲ್ಲಿ ಬಿ ರಾಂಗ್ ಆಗ್ತದೆ, ಎ ಕರೆಕ್ಟ್ ಅದ, ಎ ಕರೆಕ್ಟು, ಬಿ ರಾಂಗ್. ಮೂವತ್ತ್ನಾಲ್ಕನೇದು ಇಲ್ಲಿ ಎ ಮತ್ತು ಬಿ ಕರೆಕ್ಟ್ ಆಗ್ತಾವೆ ಎರಡು. ಆಪ್ಷನ್ 1 ಇಸ್ ಅ ಕರೆಕ್ಟ್. ಇಲ್ಲಿ 35ನೇದು ನೋಡಿ, 35ರಲ್ಲಿ 2 ಟ್ರೂ ಆಗ್ತವೆ. ಆಪ್ಷನ್ 1 ಇಸ್ ಅ ಕರೆಕ್ಟ್.
ಆಮೇಲೆ 36ನೇದು, ಯಾವ ವಲಯದಲ್ಲಿ ಮರೆಮಾಚಿದ ನಿರುದ್ಯೋಗ ಸನ್ನಿವೇಶವನ್ನು ನಾವು ಸಾಕಷ್ಟು ಯಾವುದು ಸಂಭವನೀಯತೆ ಇದೆ, ಹೆಚ್ಚಿಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ಯಾವ ವಲಯದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸನ್ನಿವೇಶವನ್ನು ನಾವು ಎದುರಿಸುವ, ನಾನು ಇಲ್ಲಿ ಈ ಒಂದು 36, 37 ಆಮೇಲೆ 38, ಓಕೆ 36, 37 ಮತ್ತು 38 ಈ 3 ಕ್ವಶನ್ಗಳನ್ನು ಸ್ಕಿಪ್ ಮಾಡ್ತೀನಿ. ಓಕೆ, ಐ ಆಮ್ ನಾಟ್ ಶ್ಯೂರ್ ದ್ಯಾಟ್ ಒನ್. ಸೊ ಇಲ್ಲಿ 39ಇಂದ ನೋಡ್ತೀನಿ. ಇದು ಕರ್ನಾಟಕದ ರಾಜ್ಯದ 2024-25 ಆಯವ್ಯಯ ಎಷ್ಟಿತ್ತು, ಟೋಟಲ್ ಎಕ್ಸ್ಪೆಂಡಿಚರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ, 3,71,383 ಕೋಟಿ, ಇದು ಕ್ರೋಡ್. ಆರ್ಥಿಕ ವರ್ಷ 2024-25ಕ್ಕೆ ಹೊಸ ಸರಾಸರಿ ಒಂದು MG ನರೇಗಾ ದಿನಗೂಲಿ ಎಷ್ಟಕ್ಕೆ ನಿಗದಿಪಡಿಸಲಾಗಿದೆ. ಮೊದಲ 279 ಇತ್ತು, ಈಗ 349 ಆಗಿದೆ. ನೆಕ್ಸ್ಟ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ರಚನೆ ಈ ಕೆಳಗಿನಂತಿದೆ. 3 ಟೈರ್, 3 ಹಂತ. ಕೆಳಗಿನ ಸಮಿತಿಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಿಸಿಲ್ಲ? ಅಶೋಕ್ ಮೆಹ್ತಾ ಇದೆ, ಬಲವಂತರಾಯ್ ಮೆಹ್ತಾ ಇದೆ, LM ಸಿಂಘ್ವಿ ಇದೆ, PVN ರಾವ್ ಇದು ಸಂಬಂಧಿಸಿಲ್ಲ. ಸಂವಿಧಾನದ ಯಾವ ಅನುಚ್ಛೇದವು ಪಂಚಾಯತ್ಗಳ ಅಧಿಕಾರಗಳು, ಪ್ರಾಧಿಕಾರ, ಜವಾಬ್ದಾರಿಗಳ ಬಗ್ಗೆ ವಿವರಿಸುತ್ತದೆ? ಇದು 243G. ಓಕೆ, ನೆಕ್ಸ್ಟ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಕೆಳಕಂಡ ಭಾಗವನ್ನು ಭಾರತದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಯಾವುದು? ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನದ ಪರಿಹಾರದ ಹಕ್ಕು. ಆಮೇಲೆ ಭಾರತದ ಸಂಸತ್ತು ಡ್ಯಾಶನ್ನು ಒಳಗೊಂಡಿರುವುದು. ರಾಜ್ಯಸಭೆ ಮತ್ತು ಲೋಕಸಭೆ ಮತ್ತು ಸಂಸತ್ತು ಅಂದರೆ ಏನು? ಭಾರತದ ಸಂಸತ್ತು ನೋಡಿ, ಭಾರತದ ಸಂಸತ್ತು ಅಂದರೆ ಭಾರತದ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ. ಆಪ್ಷನ್ ನಂಬರ್ 2 ಆಗ್ತದೆ. ನಾರ್ಮಲಿ ರಾಜ್ಯಸಭೆ ಲೋಕಸಭೆ ಅಂತ ನಾವು ಮಾಡ್ತೀವಿ, ಬಟ್ ಕರೆಕ್ಟ್ ಅದು ಆಪ್ಷನ್ 2 ಆಗ್ತದೆ. ಭಾರತೀಯ ಸಂವಿಧಾನದ ಪ್ರಕಾರ ದೇಶದ 2ನೇ ಉನ್ನತ ಸಂವಿಧಾನಿಕ ಅಧಿಕಾರಿ ಯಾರು? 2ನೇ ಕೇಳಿದ್ದಾರೆ. ಮೊದಲ ರಾಷ್ಟ್ರಪತಿಯವರು, ಸೆಕೆಂಡು ಉಪರಾಷ್ಟ್ರಪತಿಯವರು, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಚೋಳರ ಗ್ರಾಮ ಸಭೆಗಳ ಕುರಿತು ಉತ್ತಮ ವಿಶ್ಲೇಷಣೆಯೊಂದಿಗೆ ಸಂಬಂಧಿಸಿರುವ ಶಾಸನ. ಉತ್ತರ ಮೇರೂರು ಶಾಸನ. ಕರ್ನಾಟಕದಲ್ಲಿ ವೀರಶೈವ ಅಥವಾ ಲಿಂಗಾಯತ್ ಪಂಥದ ಪ್ರತಿಪಾದಕರಾದ ಬಸವೇಶ್ವರರು ಹುಟ್ಟಿದ್ದು ಯಾವಾಗ? ಅವರು ನಾರ್ಮಲಾಗಿ 1131 ಜನಿಸ್ತಾರೆ. ಓಕೆ, 1131, ಬಟ್ ಇಲ್ಲಿ ಆಪ್ಷನಲ್ಲಿ ಇಲ್ಲ. ಕ್ಲೋಸ್ಲಿ ನಾವು ಇದನ್ನು ಎಷ್ಟು ಅನ್ಬೋದು? ಆ್ಯಕ್ಚುಲಿ 1131 ಅಕ್ಯುರೇಟ್ ಅದ. ಸೊ ಇಲ್ಲಿ ನಾವು ಇದಕ್ಕೆ A or B ಅನ್ನು ಕೊಡ್ಬೋದು. ನಿಯರ್ಲಿ ಆಪ್ಷನ್ 1 ಆಗ್ತದೆ. ಓಕೆ, ಸೊ 1 or 3, ಯಾಕೆಂದರೆ ಇಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯರ ಮೊದಲ ಸಂಸ್ಥೆ ಆತ್ಮೀಯ ಸಭಾ. ನಾರ್ಮಲಾಗಿ ಎಲ್ಲರೂ ಬ್ರಹ್ಮ ಸಮಾಜ ಅಂತ ಕೊಡ್ತಾರೆ, ಅದು ತಪ್ಪು. ಆತ್ಮೀಯ ಸಭೆ. ಬ್ರಹ್ಮ ಸಮಾಜವನ್ನು 1828 ಸ್ಥಾಪಿಸ್ತಾರೆ. ಆತ್ಮೀಯ ಸಭೆಯನ್ನು 1815 ಸ್ಥಾಪಿಸ್ತಾರೆ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವ ಪ್ರಾಚೀನ ಅರಸರು ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನವನ್ನು ನಡೆಸಿದ್ದರು? ಕನಿಷ್ಕ. ನೆಕ್ಸ್ಟ್, ತನ್ನನ್ನು ರಾಜತ್ವದ ಸಿದ್ಧಾಂತವನ್ನು ಅನುಸರಿಸಿ ಭೂಮಿಯ ಮೇಲಿನ ದೇವರ ನೆರಳು ಎಂದು ನಂಬಿದ್ದ ಸುಲ್ತಾನ್ ಯಾರು?
ಇಲ್ತುತ್ಮಿಶ್. ಇಲ್ತುಮಿಶ್. ಓಕೆ, ಇದಕ್ಕೆ ನಾವು ಜಿಲ್ ಇ ಇಲಾಹಿ ಅಂತ ಅಂತೀವಿ. ಮಧ್ಯ ಏಷ್ಯಾ ಆರ್ಯರ ಮೂಲ ಸ್ಥಾನವೆಂದು ಪ್ರತಿಪಾದಿಸಿದ ಖ್ಯಾತ ವಿದ್ವಾಂಸ ಯಾರು? ಮ್ಯಾಕ್ಸ್ ಮುಲ್ಲರ್. ನಂದ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು? ಮಹಾಪದ್ಮನಂದ. ನಂದ ಸಾಮ್ರಾಜ್ಯದ ಕೊನೆಯ ಅರಸ ಧನನಂದ. ಈ ಕೆಳಗೆ ಕೊಟ್ಟ ಅವರು ಯಾರು ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದರು? ದೇವೇಂದ್ರನಾಥ್ ಠಾಗೋರ್. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಯ್ತಪ್ಪ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? 1915, 1915ರಲ್ಲಿ. ಆಮೇಲೆ ಕರ್ನಾಟಕದ ರೇಷ್ಮೆ ನಾಡು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಸಿಲ್ಕ್ ಸಿಟಿ, ರಾಮನಗರ. ರೇಷ್ಮೆ ನಾಡು ಯಾವುದು? ರಾಮನಗರ. ಆ್ಯಕ್ಚುಲಿ ದ ರಾಮನಗರ್ ಈಸ್ ಮೋರ್ ಪ್ರಾಮಿನಿಯೆಂಟ್ ಇನ್ ದ ಸಿಲ್ಕ್ ಪ್ರೊಡಕ್ಷನ್ ಆಗ್ತದೆ. ಓಕೆ, ಸೊ ಇಲ್ಲಿ ನೀವು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕನ್ಫ್ಯೂಸ್ ಆಗ್ತೀರ. ಸೊ ಮ್ಯಾಕ್ಸಿಮಮ್ ಇದು ಅತ್ಯಂತ ನಿಯರ್ ಆನ್ಸರ್ ಆಗೋದು ರಾಮನಗರ ಆಗ್ತದೆ. ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದವರು ಯಾರು? ಪರ್ಷಿಯನ್ ಅಬ್ದುಲ್ ರಜಾಕ್ ಇವರ ಒಂದು ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ರು? ಎರಡನೇ ದೇವರಾಯ. ಕರ್ನಾಟಕದ ಸಂಗೀತ ಪಿತಾಮಹ ಸಿಂಪಲ್ ಪುರಂದರದಾಸರು. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆಯಾಗಿದೆ? ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದಿದೆಯಪ್ಪ? ಸಾರನಾಥ ಬುದ್ಧನ ಜನ್ಮಸ್ಥಳ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗ್ತದ, ಯಾಕೆಂದರೆ ಬುದ್ಧನ ಜನ್ಮಸ್ಥಳ ಲುಂಬಿನಿ. ಓಕೆ, ಲುಂಬಿನಿ. ಬೋಧಗಯಾದಲ್ಲಿ ಏನಾಗ್ತದ ನೋಡಿ, ಲುಂಬಿನಿ. ಇದು ಕರೆಕ್ಟು. ಬೋಧಗಯ ಏನು? ಅವರಿಗೆ ಎನ್ಲೈಟನ್ಮೆಂಟ್ ಅಂದರೆ ಅವರಿಗೆ ಜ್ಞಾನೋದಯವಾದ ಸ್ಥಳ. ಬುದ್ಧನು ತಾನು ಮೊದಲ ಪ್ರವಚನ ನೀಡಿದ ಸ್ಥಳ ಅದು ಯಾವುದು? ಸಾರನಾಥ. ಇದು ಸಾರನಾಥ ಆಗ್ತದೆ. ಇಲ್ಲಿದ್ದಿಲ್ಲ ಏನು ಮಾಡ್ಯಾರ? ಶಫಲ್ ಮಾಡಿದ್ದಾರೆ. ಆಮೇಲೆ ಬುದ್ಧನ ಮರಣ ಸ್ಥಳ, ಇವೆಲ್ಲ ತಪ್ಪದವ. ಬುದ್ಧನ ಮರಣ ಸ್ಥಳ ಖುಷಿನಗರ. ಇದು ಒಂದೇ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಕಾಲಾನುಕ್ರಮದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದ ಮನೆತನದ ಸರಿಯಾದ ಕಾಲಾನುಕ್ರಮ. ಮೊದಲು ಸಂಗಮ, ಸಾಳುವ, ತುಳುವ, ಆಮೇಲೆ ಅರವೀಡು. ಸಂಗಮ, ಸಾಳುವ, ತುಳುವ, ಅರವೀಡು. ಆಪ್ಷನ್ 4 ಈಸ್ ಕರೆಕ್ಟ್. ಇಲ್ಲಿ ಅತ್ಯಂತ ಪ್ರಾಚೀನವಾದ ಶೈವ ಪಂಥ ಯಾವುದು? ಪಾಶುಪತ. ಇದು ಕರೆಕ್ಟ್. ಈ ಕೆಳಗಿನ ಯಾವ UTM ವಲಯಗಳನ್ನು ಕರ್ನಾಟಕ ರಾಜ್ಯವು ಒಳಗೊಂಡಿದೆ? 43N ಮತ್ತು 44N. ಆಪ್ಷನ್ 4. ಕರ್ನಾಟಕದ ಸಾವನದುರ್ಗ ಬೆಟ್ಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವ? ಸಾವನದುರ್ಗ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಏಕಶಿಲೆಯ ಬೆಟ್ಟವಾಗಿದೆ. ಸೊ ಇದು ಕರೆಕ್ಟ್ ಅದ. ಇದು ಬೆಂಗಳೂರು ಜಿಲ್ಲೆಯಲ್ಲಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಇದು ಕರೆಕ್ಟ್. ಓಕೆ, ಇದರ ಮೇಲ್ಭಾಗದಲ್ಲಿ ಕೋಟೆ ಶ್ರೀನಂದಿ ಗುಡಿ ಇದೆ. ಇದು ಕರೆಕ್ಟ್ ಅದ. ಇದು ಸರಾಸರಿ ಸಮುದ್ರ ಮಟ್ಟದಿಂದ ಇಷ್ಟು ಮೀಟರ್ ಎತ್ತರದಲ್ಲಿದೆ. ಇದು ಕರೆಕ್ಟು. ಸೊ ಅದಕ್ಕೆ ಇಲ್ಲಿ ಎಲ್ಲವೂ ಆಪ್ಷನ್ 4 ಕರೆಕ್ಟ್ ಆಗ್ತದೆ. ಎಲ್ಲ ಹೇಳಿಕೆಗಳು ಕರೆಕ್ಟ್.
ನೆಕ್ಸ್ಟ್ 64ನೇದು I2U2 ಗುಂಪು ಇದನ್ನು ಒಳಗೊಂಡಿದೆ. I2U2 ಅಂದರೆ I2 ಅಂದರೆ ಇಂಡಿಯಾ ಮತ್ತು ಇಸ್ರೇಲ್, ಆಮೇಲೆ U2 ಅಂದರೆ UAE ಮತ್ತು USA. ಹೌದಾ? ಬಟ್ ಇಲ್ಲಿ ಕೆಳಗೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವ್ಯಾವ ಹೊಂದಾಣಿಕೆ ಆಗ್ತಾವ. ಸೊ ಕೊಟ್ಟಂಥ ಆಪ್ಷನ್ಗಳಲ್ಲಿ US ಇದೆ, ಕರೆಕ್ಟ್ ಅದ. ಆಮೇಲೆ ಇರಾಕ್ ಇಲ್ಲ, ಇಂಡೋನೇಷ್ಯಾ ಇಲ್ಲ, UAE ಇದೆ. ಸೊ ಎ ಮತ್ತು ಡಿ ಆಗ್ತದೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಎ ಮತ್ತು ಡಿ ಅಂತ ಕೊಟ್ಟಿಲ್ಲ ಯಾವುದು, ಸೊ ಅದಕ್ಕೆ ಮೇಲಿನ ಯಾವುದು ಅಲ್ಲ ಅಂತ ಆಗ್ತದೆ. ಹೌದಾ? ಸೊ ಇದರಲ್ಲಿ ಇರಾಕ್ ಬರೋದಿಲ್ಲ, ಇಂಡೋನೇಷ್ಯಾ ಬರೋದಿಲ್ಲ, ಅದಕ್ಕೆ ಎ ಮತ್ತು ಡಿ ಅಂದರೆ ಆಪ್ಷನಲ್ಲಿ ಇಲ್ಲ. ಇದು ಮೇಲಿನ ಯಾವುದೂ ಇಲ್ಲ. ಸ್ವಪ್ನಿಲ್ ತ್ರಿಪಾಠಿ ವರ್ಸಸ್ ಭಾರತದ ಸುಪ್ರೀಂ ಕೋರ್ಟ್ 2018 ಪ್ರಕರಣವು ಯಾವುದಕ್ಕೆ ಸಂಬಂಧಿಸಿದೆ? ಲೈವ್ ಸ್ಟ್ರೀಮಿಂಗ್ ಆಫ್ ಕೋರ್ಟ್ ಕೇಸಸ್. ನ್ಯಾಯಾಲಯದ ಪ್ರಕರಣಗಳು ನೇರ ಪ್ರಸಾರ ಇರಬೇಕು. ಆಮೇಲೆ ಯುನೈಟೆಡ್ ನೇಷನ್ಸ್ ಡೆಮೋಕ್ರಸಿ ಫಂಡ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಕರೆಕ್ಟ್ ಅದಾವ? ಸೊ ಇಲ್ಲಿ 1 ಕರೆಕ್ಟ್, 2 ಕರೆಕ್ಟ್, 3 ರಾಂಗ್, 4 ಕರೆಕ್ಟ್. ಸೊ ಇಲ್ಲಿ ABD ಮಾತ್ರ ಕರೆಕ್ಟು. ABD ಆಪ್ಷನ್ 3 ಕರೆಕ್ಟ್. 67ನೇದು ಇಲ್ಲಿ ರಾಜಕೀಯ ಪಕ್ಷಗಳ ತೆರಿಗೆ ವಿನಾಯಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಸೊ ಇಲ್ಲಿ AB 2 ಕರೆಕ್ಟ್ ಆಗ್ತಾವ. 68ನೇದು ಇಲ್ಲಿ ABC ಅಂತ 3 ಈ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆಯ ಘಟಕಗಳು ಯಾವಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಏನಾಗ್ತದೆ? ABC ಎಲ್ಲವು. ಎರಡು ಉದ್ದದ ಸಮಾಂತರ ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹವು ವಿರುದ್ಧ ದಿಕ್ಕಿನಲ್ಲಿ ಪ್ರವಹಿಸುತ್ತಿದ್ದರೆ ಆಗ ವಾಹಕಗಳು ಏನಾಗ್ತವೆ? ಪರಸ್ಪರ ರಿಪಲ್ಸಿವ್ ಅಥವಾ ವಿಕರ್ಷಣೆ ಆಗ್ತವ. ನೆಕ್ಸ್ಟ್, ಈ ಕೆಳಕಂಡ ಯಾವ ವಿದ್ಯುತ್ ಸಾಧನವು ಓಮ್ ನಿಯಮವನ್ನು ಪಾಲಿಸುವುದಿಲ್ಲ? ಅರೆವಾಹಕ ಅಂದರೆ ಏನು? ಅರೆವಾಹಕ, ಸೆಮಿಕಂಡಕ್ಟರ್, ಡಯೋಡ, ಆಮೇಲೆ ಫಿಲಾಮೆಂಟ್ ಲ್ಯಾಪ್ಸ್ ಎಲ್ಲವೂ ಪಾಲಿಸುವುದಿಲ್ಲ. ವೇಗದ ಗಾಳಿಯು ಗಾಳಿ ಗಿರಣಿಯ ಬ್ಲೇಡ್ಗಳನ್ನು ತಿರುಗಿಸುತ್ತದೆ, ಏಕೆಂದರೆ ಅದು ಚಲನ ಶಕ್ತಿಯನ್ನು ಹೊಂದಿದೆ ಅಥವಾ ಕೈನೆಟಿಕ್ ಎನರ್ಜಿ. ಮಾನವನಲ್ಲಿರುವ ಸಂಗ್ರಹಣ ರೂಪದ ಕಾರ್ಬೋಹೈಡ್ರೇಟ್ ಯಾವುದು? ಗ್ಲೈಕೋಜನ್. ನಾವು ಕೆಂಪು ವಸ್ತುವನ್ನು ದೀರ್ಘಕಾಲ ನೋಡಿದಾಗ ಹಸಿರು ಬಿಂಬವನ್ನು ಏಕೆ ನೋಡುತ್ತೇವೆ? ಅಕ್ಷಿಪಟದ ದಣಿವು. ವನ್ಯಜೀವಿಗಳನ್ನು ಅವುಗಳ ಇರುವ ವಾಸಸ್ಥಳದಲ್ಲಿಯೇ ಸಂರಕ್ಷಿಸುವ ವಿಧಾನ ಇನ್ ಸಿಟು ಸಂರಕ್ಷಣೆ. ಆಮೇಲೆ ಮಾನವರಲ್ಲಿ COVID-19 ಮೊದಲ ಪ್ರಕರಣ ಪತ್ತೆಯಾದದ್ದು ಎದರಲ್ಲಿ? ಸೊ ಕರೆಕ್ಟ್ ಆನ್ಸರ್ ಏನು? ವುಹಾನ್. ಗರ್ಭಾಶಯವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗುವಿಕೆಯನ್ನು ಏನೆಂದು ಕರೆಯಲಾಗ್ತದೆ? ಹಿಸ್ಟರೆಕ್ಟಮಿ. ಓಕೆ. ಆಮೇಲೆ ಕಪ್ಪೆಯ ಶಿಶಿರ ಸುಪ್ತಿಯ ವ್ಯವಸ್ಥೆಗೆ ಈ ರೀತಿ ಕರೆಯುತ್ತಾರೆ: ವಿಂಟರ್ ಸ್ಲೀಪ್ ಅಥವಾ ಚಳಿಗಾಲದ ನಿದ್ರೆ. ತಣ್ಣೀರಿಗಿಂತ ಬಿಸಿನೀರು ಕೆಲವೊಮ್ಮೆ ವೇಗವಾಗಿ ಹಿಮವಾಗಲು ಕಾರಣ ಎಂಬ ಪರಿಣಾಮ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸುವ ಮೂಲಕ ನಿಜವಾದ ಮತ್ತು ವಿಸ್ತರಿಸಿದ ಚಿತ್ರವನ್ನು ಪಡೆಯಬಹುದು? ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಮಿರರ್. ನೆಕ್ಸ್ಟ್, ವಿದ್ಯುತ್ ಜಾಲದಲ್ಲಿನ ಪ್ರವಾಹವು ಇದು ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯದ ದಿಕ್ಕಿನಲ್ಲಿ ಪ್ರವಹಿಸುತ್ತದೆ. ಹೈ ಪೊಟೆನ್ಷಿಯಲ್ ಟು ಲೋ ಪೊಟೆನ್ಷಿಯಲ್. ಆಮೇಲೆ ನ್ಯಾನೋವಿನ ಅಳತೆ ಪ್ರಮಾಣವು ಸುಮಾರಾಗಿ ಎಷ್ಟು?
1 to 100 ನ್ಯಾನೋಮೀಟರ್. ಏಕರೂಪದ ಚೆಂಡಿನ ಗುರುತ್ವಾಕರ್ಷಣ ಕೇಂದ್ರವಿರುವುದು ಅದರ ಜ್ಯಾಮಿತೀಯ ಕೇಂದ್ರದಲ್ಲಿ ಅಥವಾ ಜಿಯೋಮೆಟ್ರಿಕಲ್ ಸೆಂಟರ್. ಮನೆಯಲ್ಲಿರುವ ವಿದ್ಯುತ್ ಮೀಟರ್ ಈ ಕೆಳಗಿನವುಗಳಲ್ಲಿ ಯಾವುದರ ಬಳಕೆಯನ್ನು ದಾಖಲಿಸುತ್ತದೆ? ವಿದ್ಯುತ್ ಶಕ್ತಿ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾರು ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆಯೋ ಅಥವಾ ಅಲ್ಲವೋ ಎಂದು ನಿರ್ಧಾರ ಮಾಡುವವರು? ಯಾರು? ಲೋಕಸಭೆಯ ಸ್ಪೀಕರ್ ಅಥವಾ ಅಧ್ಯಕ್ಷರು ಅಥವಾ ಸಭಾಧ್ಯಕ್ಷರು. ನೆಕ್ಸ್ಟ್, ಈ ಕೆಳಗೆ ಕೊಟ್ಟವರಲ್ಲಿ ಯಾವುದು ಭಾರತದ ಸಂಸತ್ತಿನ ಅತಿ ದೊಡ್ಡ ಸಮಿತಿಯಾಗಿದೆ? ಅತಿ ದೊಡ್ಡ ಸಮಿತಿ ಯಾವುದು? ಅಂದಾಜು ಸಮಿತಿ ಅಥವಾ ಇಸ್ಟಿಮೇಟ್ ಕಮಿಟಿ. ಇದರಲ್ಲಿ ಲೋಕಸಭೆಯ ಒಟ್ಟಾರೆ 30 ಮೆಂಬರ್ ಇದರಲ್ಲಿ ಕಂಡುಬರ್ತಾರೆ, ಓನ್ಲಿ ಲೋಕಸಭೆ. ಆಮೇಲೆ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸೋರು ಯಾರು? ಲೋಕಸಭೆಯ ಸಭಾಧ್ಯಕ್ಷರು. ಯಾಸ್ ಪರ್ ದ 108 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಉಚ್ಚ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರ ನೇಮಕದಲ್ಲಿ ಕೆಳಕಂಡವರು ಭಾಗವಹಿಸುತ್ತಾರೆ? ರಾಷ್ಟ್ರಪತಿಯವರು, ಆಮೇಲೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಎ ಮತ್ತು ಸಿ. ಆಪ್ಷನ್ 4 ಇಸ್ ಅ ಕರೆಕ್ಟ್. ಇಲ್ಲಿ ಉಚ್ಚ ನ್ಯಾಯಾಲಯ ಅಂದರೆ ಆರ್ಟಿಕಲ್ 217 ಈ ಒಂದು ಆರ್ಟಿಕಲ್ ಮೇರೆಗೆ ರಾಷ್ಟ್ರಪತಿಯವರು ಈ ಒಂದು ಹೈಕೋರ್ಟಿನ ನ್ಯಾಯಾಧೀಶರನ್ನು ಆಯ್ಕೆ ಮಾಡ್ತಾರೆ. ಭಾರತದ ರಾಷ್ಟ್ರಪತಿಯವರ ಹುದ್ದೆಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಎ ಕರೆಕ್ಟು, ಬಿ ಕರೆಕ್ಟು, ಡಿ ಕರೆಕ್ಟು. ಇಲ್ಲಿ ಇವರು ನೈಜ ಕಾರ್ಯಾಂಗ ಅಧಿಕಾರಿ ಆಗಿರ್ತಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಪ್ರೆಸಿಡೆಂಟ್ ಈಸ್ ಅ ನಾಟ್ ರಿಯಲ್ ಎಕ್ಸಿಕ್ಯೂಟಿವ್. ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ ಹೋಲ್ಡ್ ದ ರಿಯಲ್ ಪವರ್. ಇವರು ರಾಷ್ಟ್ರಪತಿಯವರು ನಾಮ ಮಾತ್ರ ಒಂದು ಅಧಿಕಾರಿ ಆಗಿರ್ತಾರೆ. ಎ ಬಿ ಡಿ ಕರೆಕ್ಟು. ಆಪ್ಷನ್ 1 ಇಸ್ ಅ ಕರೆಕ್ಟ್. ನೆಕ್ಸ್ಟ್, ಭಾರತೀಯ ಪೌರತ್ವ ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಅನುಮೋದನೆಗೊಳಿಸಲಾಯಿತು? ಭಾರತೀಯ ಪೌರತ್ವ ಕಾಯ್ದೆ ಯಾವಾಗಾಯ್ತಪ್ಪ? ಮೊಟ್ಟ ಮೊದಲು ಸಿಟಿಜನ್ಶಿಪ್ ಆ್ಯಕ್ಟ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ 1955. ನೆಕ್ಸ್ಟ್ 90ನೇದು ನೋಡಿ. ಇದು ಭಾರತದ ಸರ್ಕಾರದಿಂದ ಕೊಡಲ್ಪಡುವ ರಾಷ್ಟ್ರೀಯ ಪ್ರಶಸ್ತಿಗಳಾದ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ಬಿರುದುಗಳೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಇದು ಅನುಚ್ಛೇದ 18 ಹೇಳ್ತದೆ ಎಂದು ಸರ್ವೋಚ್ಚ ನ್ಯಾಯಾಲಯ ಈ ಕೆಳಗಿನ ಯಾವ ತೀರ್ಪಿನಲ್ಲಿ ತಿಳಿಸಿದೆ? ಇದು ಬಾಲಾಜಿ ರಾಘವನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಭಾರತದ ಒಕ್ಕೂಟ. ಇಲ್ಲಿ ಯಾವ ಒಂದು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯಾಗಿದೆ? ಫೈನಾನ್ಷಿಯಲ್ ಕಮಿಷನ್. ಸೊ ಇದು 280 ಪ್ರಕಾರ 5 ವರ್ಷ ಮಾಡ್ತಾರೆ, ಕರೆಕ್ಟ್ ಅದ. ಹಣಕಾಸು ಆಯೋಗದ ಸದಸ್ಯರ ಅರ್ಹತೆಯನ್ನು ರಾಷ್ಟ್ರಪತಿಯವರು ನಿರ್ವಹಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪಾಗ್ತದೆ. ಇದೆ ಆ್ಯಕ್ಚುಲಿ ಕ್ವಾಲಿಫಿಕೇಷನ್ಸ್ ಆರ್ ಡಿಟರ್ಮೈನ್ಡ್ ಬೈ ಪಾರ್ಲಿಮೆಂಟ್, ನಾಟ್ ಪ್ರೆಸಿಡೆಂಟ್. ಆಮೇಲೆ ಇದು ಕರೆಕ್ಟು, ಇದು ಕರೆಕ್ಟು. ಹಣಕಾಸು ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ, ಹೌದಾ? ಭಾರತದ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದೆ? ಆಪ್ಷನ್ 1. ABCD ಎಲ್ಲವೂ ಆಗ್ತಾವೆ. ಆಮೇಲೆ ಈ ಕೆಳಕಂಡ ಯಾವ ವ್ಯಾಜ್ಯವು ಭಾರತ ಸಂವಿಧಾನದ ಅನುಚ್ಛೇದ 365ಕ್ಕೆ ಸಂಬಂಧಿಸಿದ್ದಾಗಿದೆ? SR ಬೊಮ್ಮಾಯಿ ವರ್ಸಸ್ ಭಾರತದ ಒಕ್ಕೂಟ.
ಈ ಕೆಳಗಿನ ಯಾವ ಅಧಿಕಾರಿಯು ಪಕ್ಷಾಂತರಕ್ಕೆ ಸಂಬಂಧಿಸಿದಂತೆ ಅನರ್ಹತೆಯನ್ನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ? ಅನರ್ಹತೆ ಅಂದರೆ ಇದು ನಾರ್ಮಲ್ ಆಗಿ ತೆಗೆದುಕೊಳ್ಳುವವರು ಯಾರು? ಸಭಾಪತಿ, ಸದನದ ಸಭಾಪತಿ ಅಥವಾ ಅಧ್ಯಕ್ಷರು. ಓಕೆ, ನೆಕ್ಸ್ಟು 96ನೇದು ನೋಡಿ. ಇಲ್ಲಿ ಯಾವ ಹೇಳಿಕೆಗಳು ಸತ್ಯವಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ABCE ಡಿ ಒಂದು ಬಿಟ್ಟು ABCE ಕರೆಕ್ಟ್ ಆಗ್ತವ. ABCE. ನೆಕ್ಸ್ಟ್ 97ನೇದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ADE ಆಗ್ತದೆ. ADE. ಜಸ್ಟ್ ಆನ್ಸರ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಲೆಂದಿ ಅನಿಸ್ತಾರೆ ಸ್ಪೀಡಾಗಿ ಇಟ್ಟು ನೋಡಬೇಕಿದ್ರೆ. ಆಮೇಲೆ 98ನೇದು. ಇಲ್ಲಿ CBDE. ಓಕೆ, CBDE. ಆಪ್ಷನ್ 4 ಇಸ್ ದ ಕರೆಕ್ಟ್. ಆಮೇಲೆ ಭಾರತೀಯ ಸಂವಿಧಾನದ ಪ್ರಕಾರ ನ್ಯಾಯಾಂಗ ವಿಮರ್ಶೆ ಅಧಿಕಾರ ಹೊಂದಿರುವವರು ಯಾರು? ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್. ಲಾಸ್ಟ್ ಕ್ವಶನ್ ನೋಡಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಈ ಕೆಳಕಂಡವರಿಂದ ನೇಮಿಸಲ್ಪಡುತ್ತಾರೆ. ಸೊ ಇದು ಕರೆಕ್ಟ್ ಏನು? ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಆಪ್ಷನ್ 1 ಇಸ್ ದ ಕರೆಕ್ಟ್. ಸೊ ಇವಿಷ್ಟು ಒಂದು ಇವತ್ತಿನ ಈ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಸಂಭಾವ್ಯಕ್ಕೆ ಉತ್ತರಗಳಾಗಿದ್ದವು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.